ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಪ್ರಸಾದಿ ಜೊತೆ ನಮ್ಮ ಭೂಮಿ ಹೋಗಬೇಕು, ಅಂದರೆ ಮನಸ್ವಿನಿ ಹೋಗಬೇಕು ಅಂತಂದರೆ ಅಜಿತ್ಗೆ ಎಷ್ಟು ನೋವಾಗ್ತಿರುತ್ತೆ ಅಂತಂದರೆ, ಏನೆಲ್ಲ ಮಾಡ್ತಾರೆ. 1996 1926 ಅಂತ ಸಾವಿರ ಕಾರಣಗಳು ಹೇಳ್ತಾರೆ. ಆದರೂ ಕೂಡ ನಾನು ಈ ಗಾಡೀಲಿ ಬರಲ್ಲ ಅಂತ ಭೂಮಿ ಎಲ್ಲ ಹಠ ಮಾಡ್ತಾಳೆ. ಆದರೆ ಪ್ರಸಾದಿ ಕೇಳೋದಿಲ್ಲ. ಸುಲೋಚನಾ, ನಾನು ಮದುವೆ ಆಗೋ ಹುಡುಗ ಅಂತ ಹೇಳಿ ಏನೆಲ್ಲ ಮಾಡ್ತಾರೆ. ಇನ್ನು ಮಯೂರಿಗೂ ಕೂಡ ತುಂಬ ಕಾಲ ಹೇಳ್ತಾ ಇರ್ತಾನೆ ಪ್ರಸಾದಿ. ಆದರೆ ಅಜ್ಜಿಯ ಮಾತಿನ ಮೇರೆಗೆ ಏನಂತಂದರೆ ಮಯೂರು ಕೂಡ ಹೋಗಲೇಬೇಕಾಗುತ್ತೆ. ಮಧ್ಯದಲ್ಲಿ ಕೂತ್ಕೊಂಡು ಭೂಮಿ ಹಿಂದೆ ಕೂತ್ಕೊಂಡು ಇಲ್ಲ ನನಗಾಗಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಸಂಗೀತನಿಗೆ ಇಷ್ಟು ಕೋಪ ಬರ್ತಾ ಇರುತ್ತೆ ಪ್ರಸಾದಿ ಮೇಲೆ, ಹೇಳಬಾರ್ದು. ಇನ್ನು ಇಲ್ಲಿ ನಮ್ಮ ರಾಧಾ ಅವರು ಸಾಥ್ ಕೊಡ್ತಾ ಇರ್ತಾರೆ, ವಿಶ್ವ ಅವರು ಬೈತಾ ಇರ್ತಾರೆ. ಇನ್ನು ಸಂಗೀತ ರಾಮ್ಗಂತೂ ಒಂಚೂರು ಕೂಡ ಇಷ್ಟ ಇರೋದಿಲ್ಲ ಇವರಿಬ್ಬರು ಪ್ರಸಾದಿ ಜೊತೆ ಹೋಗೋದು, ಈ ಮಯೂರಿ ಮತ್ತು ನಮ್ಮ ಮನಸ್ವಿನಿ. ಇವರು ಪ್ರಸಾದಿ ನೋಡಿದ್ರೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇರ್ತಾರೆ. ಆ ಡೈಲಾಗ್ ಕೇಳಿ ನಮ್ಮ ಅಜಿತ್ಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗಿರುತ್ತೆ. ಅಂತೂ ಇಂತೂ ಪ್ರಸಾದಿ ಜೊತೆ ಹೋಗ್ತಾರೆ. ಹೋದ ತಕ್ಷಣ ಮಾತಾಡಬೇಕಲ್ವ, ಅಲ್ಲಿಗೆ ನಮ್ಮ ಸಾಹೇಬರು ಕೂಡ ಹೋಗ್ತಾರೆ, ಜೊತೆಗೆ ಸತ್ಯಣ್ಣ ಕೂಡ ಹೋಗ್ತಾರೆ. ಹೋದ್ಮೇಲೆ ಅಲ್ಲ ನೀವೇನಿಲ್ಲಿ ಅಂತ ಕೇಳ್ತಾರೆ. ಅದು ಹಾಗೆ ಒಂಚೂರು ವಾತಾವರಣ ನೋಡ್ಕೊಂಡು ಎಳ್ನೀರು ಕುಡ್ಕೊಂಡು ಹೋಗಕ್ಕೆ ಬಂದ್ವಿ ಅಂತ ಹೇಳಿ ಸತ್ಯಣ್ಣ ಕೂಡ ಹೇಳ್ತಾರೆ. ನಿಜವಾಗ್ಲೂ ಇಷ್ಟು ಕಾಮಿಡಿ ಆಗಿದೆ ಧಾರಾವಾಹಿ. ಇಂಥದ್ದೊಂದು ಹೊಸ ತಿರುವು ಪಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಖುಷಿ ಆಗುತ್ತೆ ನೋಡೋಕ್ಕೆ. ಆದರೆ ಅಜಿತ್ ಅವರ ಸಂಕಟ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಅಜಿತ್ ಅವರಿಗೆ ಭಾರಿ ಸಂಕಟ ಆಗ್ತಾಯಿದೆ ಭೂಮಿನ ಬಿಟ್ಟು ಇರೋಕ್ಕೆ. ಪ್ರಸಾದಿಗೆ ನನ್ನ ಹೆಂಡತಿನ ಇವನು ಮಾತಾಡೋಕೆ ಕರ್ಕೊಂಬಂದಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಕಷ್ಟು ಕೋಪ ಬರ್ತಾ ಇದೆ. ಆದರೆ ಹೊಡೆದು ಹಾಕಬೇಕು ಅನ್ನೋಷ್ಟು ಆದರೂ ಕೋಪನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಅಜಿತ್ ಅವರು. ಸೊ ಸದ್ಯಕ್ಕಂತೂ ನಮ್ಮ ಮನಸ್ವಿನಿ ಸುಲೋಚನಾ ಆಗಿದ್ದಾಳೆ. ಸೊ ಭೂಮಿ ಮನಸ್ವಿನಿ ಆದಳು, ಮನೋಸ್ವಿನಿ ಸುಲೋಚನಾ ಆದಳು. ಈ ಮನಸ್ವಿನಿ ಕತೆ, ಭೂಮಿ ಕತೆ, ಸುಲೋಚನ ಕತೆ 3 ಕ್ಯಾರೆಕ್ಟ್ರನ್ನ ಲೀಡ್ ಮಾಡ್ತಾ ಇರುವಂಥ ನಮ್ಮ ಭೂಮಿ ಕತೆ ಅಯ್ಯೋ ಕೇಳಬೇಡಿ. ಈ ಯಾರು ಪ್ರಸಾದಿ ಬೇರೆ ಯಾರಾದರೂ ಏನಂತಂದರೆ ಒಳ್ಳೆ ಹೀರೋ ಥರ ನಮ್ಮ ಅಜಿತ್ ಸಾಹೇಬ್ರಿಗೆ ಸಖತ್ತಾಗಿ ಏನಪ್ಪ ಅಂತಂದರೆ ಟಾಂಗ್ ಕೊಡುವಂಥ ವ್ಯಕ್ತಿ ಬರ್ತಾರೆ. ಅಂದರೆ ಕಾಮಿಡಿ ಹೆಂಗೆ ಬಂದಿದ್ದಾರೆ, ತುಂಬ ಕಾಮಿಡಿಯಾಗಿ ಕೂಡ ಇದೆ. ಇನ್ನು ಪ್ರಸಾದಿಗೆ ನೀವು ಅಜ್ಜಿಗೆ ಏನಾಗಬೇಕು, ನಾನು ರಾಧಮ್ಮನಿಗೆ ಮಗ, ಅಜ್ಜಿಗೆ ಮೊಮ್ಮಗ, ಮತ್ತು ನಾನೇನಾಗಬೇಕು ಅಜ್ಜಿಗೂ ಮೊಮ್ಮಗ ಥರ, ಅಂದರೆ ನಾವಿಬ್ಬರು ಬ್ರದರ್ಸ್ ಅಂತ ಹೇಳಿ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ಗೆ ಬರ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಸದ್ಯಕ್ಕಂತೂ ಪ್ರಸಾದಿಗೆ ಒದೆ ಬೀಳೋದು ಪಕ್ಕ. ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.